ಲಾಲ್ ಬಾಗ್ ಫ್ಲವರ್ ಶೋಗೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಜನಸಾಗರ ಮೆಟ್ರೋ ನಿಲ್ದಾಣ ಬಿಎಂಟಿಸಿ ಬಸ್ನಲ್ಲಿ ಜನ ಲಾಲ್ ಬಾಗ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ನೀವೇನಾದ್ರೂ ಲಾಲ್ ಬಾಗ್ ಕಡೆ ಹೋಗ್ತಾ ಇದ್ರೆ ಎಚ್ಚರ, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಫ್ಲವರ್ ಶೋ ಭರ್ಜರಿ ಸಂಚಲನವನ್ನು ಉಂಟು ಮಾಡಿದೆ. ಲಾಲ್ ಬಾಗ್ ಫ್ಲವರ್ ಶೋ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರ್ತಾ ಇದ್ದಾರೆ ಅಂತ. ಮೆಟ್ರೋ ಸ್ಟೇಷನ್ ಇಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹಾಗೆಯೇ ಬಸ್ಗಳ ಮುಖಾಂತರ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಲಾಲ್ ಬಾಗ್ನ ಫ್ಲವರ್ ಶೋ ವೀಕ್ಷಣೆ ಮಾಡೋದಕ್ಕೆ ಜನ ಬರ್ತಾ ಇದ್ದಾರೆ. ಲೆಟ್ಸ್ ಗೋ ಟು ಸವಿತಾ. ನಮ್ಮ ಪ್ರತಿನಿಧಿ ಸವಿತಾ ಕನೆಕ್ಟ್ ಆಗಿದ್ದಾರೆ. ಸವಿತಾ, ಲಾಲ್ ಬಾಗ್ ಫ್ಲವರ್ ಶೋ ಈ ಸಾರಿ ಕಳೆದ ಸಾರಿಗಿಂತ ಜಾಸ್ತಿ ರೆಸ್ಪಾನ್ಸ್ ಕಂಡು ಬರ್ತಾ ಇದೆಯಾ ಜನರಿಂದ? ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆಯಾ? ಏನೆಲ್ಲ ಇದೆ ಗ್ರೌಂಡ್ ರಿಪೋರ್ಟ್ ಫ್ಲವರ್ ಶೋ ಬಗ್ಗೆ? ಶ್ರೀಲಕ್ಷ್ಮಿ, ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಸೊ ಅದರ ಪರಿಣಾಮ ಕೇವಲ ಲಾಲ್ ಬಾಗ್ ಅಷ್ಟೇ ಅಲ್ಲದೆ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಇದೆ, ಬಸ್ಗಳು ರಶ್ ಆಗ್ತಾ ಇದಾವೆ, ಜನ ಕ್ರೌಡ್ ತುಂಬಾ ಜಾಸ್ತಿ ಆಗ್ತಿದೆ. ಇನ್ನು ಪ್ರಮುಖವಾಗಿ ಲಾಲ್ ಬಾಗ್ ಮೆಟ್ರೋ ಸ್ಟೇಷನ್ ಅಲ್ಲಿ ಈ ಒಂದು ಜನಸಂದಣಿ ಜಾಸ್ತಿ ಆಗಿದೆ. ಸೊ ಟ್ರಾಫಿಕ್ ಪೊಲೀಸರು ಕೂಡ ಈ ಒಂದು ಕ್ರೌಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಒಟ್ಟಾರೆ ಲಾಲ್ ಬಾಗ್ ಸುತ್ತಮುತ್ತಲೂ ಕೂಡ ಜನಸಾಗರ ಹರಿದು ಬರ್ತಾ ಇದೆ. ಇನ್ನು ಒಳಭಾಗದಲ್ಲಿ ಕೂಡ ಅಷ್ಟೇ ಕ್ರೌಡ್ ಇದೆ. ಅಂದ್ರೆ ಆಗಸ್ಟ್ 15 ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ತೋಟಗಾರಿಕೆ ಇಲಾಖೆ ಹೊಂದಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗಾಗಿ. ಲಾಲ್ ಬಾಗ್ ಫ್ಲವರ್ ಶೋಗೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಜನಸಾಗರ ಮೆಟ್ರೋ ನಿಲ್ದಾಣ ಬಿಎಂಟಿಸಿ ಬಸ್ನಲ್ಲಿ ಜನ ಲಾಲ್ ಬಾಗ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ನೀವೇನಾದ್ರೂ ಲಾಲ್ ಬಾಗ್ ಕಡೆ ಹೋಗ್ತಾ ಇದ್ರೆ ಎಚ್ಚರ, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಫ್ಲವರ್ ಶೋ ಭರ್ಜರಿ ಸಂಚಲನವನ್ನು ಉಂಟು ಮಾಡಿದೆ. ಲಾಲ್ ಬಾಗ್ ಫ್ಲವರ್ ಶೋ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರ್ತಾ ಇದ್ದಾರೆ ಅಂತ. ಮೆಟ್ರೋ ಸ್ಟೇಷನ್ ಇಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹಾಗೆಯೇ ಬಸ್ಗಳ ಮುಖಾಂತರ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಲಾಲ್ ಬಾಗ್ನ ಫ್ಲವರ್ ಶೋ ವೀಕ್ಷಣೆ ಮಾಡೋದಕ್ಕೆ ಜನ ಬರ್ತಾ ಇದ್ದಾರೆ. ಲೆಟ್ಸ್ ಗೋ ಟು ಸವಿತಾ. ನಮ್ಮ ಪ್ರತಿನಿಧಿ ಸವಿತಾ ಕನೆಕ್ಟ್ ಆಗಿದ್ದಾರೆ. ಸವಿತಾ, ಲಾಲ್ ಬಾಗ್ ಫ್ಲವರ್ ಶೋ ಈ ಸಾರಿ ಕಳೆದ ಸಾರಿಗಿಂತ ಜಾಸ್ತಿ ರೆಸ್ಪಾನ್ಸ್ ಕಂಡು ಬರ್ತಾ ಇದೆಯಾ ಜನರಿಂದ? ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆಯಾ? ಏನೆಲ್ಲ ಇದೆ ಗ್ರೌಂಡ್ ರಿಪೋರ್ಟ್ ಫ್ಲವರ್ ಶೋ ಬಗ್ಗೆ? ಶ್ರೀಲಕ್ಷ್ಮಿ, ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಸೊ ಅದರ ಪರಿಣಾಮ ಕೇವಲ ಲಾಲ್ ಬಾಗ್ ಅಷ್ಟೇ ಅಲ್ಲದೆ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಇದೆ, ಬಸ್ಗಳು ರಶ್ ಆಗ್ತಾ ಇದಾವೆ, ಜನ ಕ್ರೌಡ್ ತುಂಬಾ ಜಾಸ್ತಿ ಆಗ್ತಿದೆ. ಇನ್ನು ಪ್ರಮುಖವಾಗಿ ಲಾಲ್ ಬಾಗ್ ಮೆಟ್ರೋ ಸ್ಟೇಷನ್ ಅಲ್ಲಿ ಈ ಒಂದು ಜನಸಂದಣಿ ಜಾಸ್ತಿ ಆಗಿದೆ. ಸೊ ಟ್ರಾಫಿಕ್ ಪೊಲೀಸರು ಕೂಡ ಈ ಒಂದು ಕ್ರೌಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಒಟ್ಟಾರೆ ಲಾಲ್ ಬಾಗ್ ಸುತ್ತಮುತ್ತಲೂ ಕೂಡ ಜನಸಾಗರ ಹರಿದು ಬರ್ತಾ ಇದೆ. ಇನ್ನು ಒಳಭಾಗದಲ್ಲಿ ಕೂಡ ಅಷ್ಟೇ ಕ್ರೌಡ್ ಇದೆ. ಅಂದ್ರೆ ಆಗಸ್ಟ್ 15 ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ತೋಟಗಾರಿಕೆ ಇಲಾಖೆ ಹೊಂದಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗಾಗಿ. ಲಾಲ್ ಬಾಗ್ ಫ್ಲವರ್ ಶೋಗೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಜನಸಾಗರ ಮೆಟ್ರೋ ನಿಲ್ದಾಣ ಬಿಎಂಟಿಸಿ ಬಸ್ನಲ್ಲಿ ಜನ ಲಾಲ್ ಬಾಗ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ನೀವೇನಾದ್ರೂ ಲಾಲ್ ಬಾಗ್ ಕಡೆ ಹೋಗ್ತಾ ಇದ್ರೆ ಎಚ್ಚರ, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಫ್ಲವರ್ ಶೋ ಭರ್ಜರಿ ಸಂಚಲನವನ್ನು ಉಂಟು ಮಾಡಿದೆ. ಲಾಲ್ ಬಾಗ್ ಫ್ಲವರ್ ಶೋ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರ್ತಾ ಇದ್ದಾರೆ ಅಂತ. ಮೆಟ್ರೋ ಸ್ಟೇಷನ್ ಇಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹಾಗೆಯೇ ಬಸ್ಗಳ ಮುಖಾಂತರ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಲಾಲ್ ಬಾಗ್ನ ಫ್ಲವರ್ ಶೋ ವೀಕ್ಷಣೆ ಮಾಡೋದಕ್ಕೆ ಜನ ಬರ್ತಾ ಇದ್ದಾರೆ. ಲೆಟ್ಸ್ ಗೋ ಟು ಸವಿತಾ. ನಮ್ಮ ಪ್ರತಿನಿಧಿ ಸವಿತಾ ಕನೆಕ್ಟ್ ಆಗಿದ್ದಾರೆ. ಸವಿತಾ, ಲಾಲ್ ಬಾಗ್ ಫ್ಲವರ್ ಶೋ ಈ ಸಾರಿ ಕಳೆದ ಸಾರಿಗಿಂತ ಜಾಸ್ತಿ ರೆಸ್ಪಾನ್ಸ್ ಕಂಡು ಬರ್ತಾ ಇದೆಯಾ ಜನರಿಂದ? ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆಯಾ? ಏನೆಲ್ಲ ಇದೆ ಗ್ರೌಂಡ್ ರಿಪೋರ್ಟ್ ಫ್ಲವರ್ ಶೋ ಬಗ್ಗೆ? ಶ್ರೀಲಕ್ಷ್ಮಿ, ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಸೊ ಅದರ ಪರಿಣಾಮ ಕೇವಲ ಲಾಲ್ ಬಾಗ್ ಅಷ್ಟೇ ಅಲ್ಲದೆ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಇದೆ, ಬಸ್ಗಳು ರಶ್ ಆಗ್ತಾ ಇದಾವೆ, ಜನ
ಕ್ರೌಡ್ ತುಂಬಾ ಜಾಸ್ತಿ ಆಗ್ತಿದೆ. ಇನ್ನು ಪ್ರಮುಖವಾಗಿ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಅಲ್ಲಿ ಈ ಒಂದು ಜನಸಂದಣಿ ಜಾಸ್ತಿ ಆಗಿದೆ. ಸೊ ಟ್ರಾಫಿಕ್ ಪೊಲೀಸರು ಕೂಡ ಈ ಒಂದು ಕ್ರೌಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಒಟ್ಟಾರೆ ಲಾಲ್ಬಾಗ್ ಸುತ್ತಮುತ್ತಲೂ ಕೂಡ ಜನಸಾಗರ ಹರಿದು ಬರ್ತಾ ಇದೆ. ಇನ್ನು ಒಳಭಾಗದಲ್ಲಿ ಕೂಡ ಅಷ್ಟೇ ಕ್ರೌಡ್ ಇದೆ. ಅಂದ್ರೆ ಆಗಸ್ಟ್ 15 ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ತೋಟಗಾರಿಕೆ ಇಲಾಖೆ ಹೊಂದಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗಾಗಿ. ಲಾಲ್ ಬಾಗ್ ಫ್ಲವರ್ ಶೋಗೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಜನಸಾಗರ ಮೆಟ್ರೋ ನಿಲ್ದಾಣ BMTC ಬಸ್ನಲ್ಲಿ ಜನ ಲಾಲ್ ಬಾಗ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ನೀವೇನಾದ್ರೂ ಲಾಲ್ ಬಾಗ್ ಕಡೆ ಹೋಗ್ತಾ ಇದ್ರೆ ಎಚ್ಚರ, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಫ್ಲವರ್ ಶೋ ಭರ್ಜರಿ ಸಂಚಲನವನ್ನು ಉಂಟು ಮಾಡಿದೆ. ಲಾಲ್ ಬಾಗ್ ಫ್ಲವರ್ ಶೋ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರ್ತಾ ಇದ್ದಾರೆ ಅಂತ. ಮೆಟ್ರೋ ಸ್ಟೇಷನ್ನಿಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹಾಗೆಯೇ ಬಸ್ಗಳ ಮುಖಾಂತರ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಲಾಲ್ ಬಾಗ್ನ ಫ್ಲವರ್ ಶೋ ವೀಕ್ಷಣೆ ಮಾಡೋದಕ್ಕೆ ಜನ ಬರ್ತಾ ಇದ್ದಾರೆ. ಲೆಟ್ಸ್ ಗೋ ಟು ಸವಿತಾ, ನಮ್ಮ ಪ್ರತಿನಿಧಿ ಸವಿತಾ ಕನೆಕ್ಟ್ ಆಗಿದ್ದಾರೆ. ಸವಿತಾ, ಲಾಲ್ ಬಾಗ್ ಫ್ಲವರ್ ಶೋ ಈ ಸಾರಿ ಕಳೆದ ಸಾರಿಗಿಂತ ಜಾಸ್ತಿ ರೆಸ್ಪಾನ್ಸ್ ಕಂಡು ಬರ್ತಾ ಇದೆಯಾ ಜನರಿಂದ? ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆಯಾ? ಏನೆಲ್ಲ ಇದೆ ಗ್ರೌಂಡ್ ರಿಪೋರ್ಟ್ ಫ್ಲವರ್ ಶೋ ಬಗ್ಗೆ? ಶ್ರೀಲಕ್ಷ್ಮಿ, ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಲಾಲ್ಬಾಗ್ ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಸೊ ಅದರ ಪರಿಣಾಮ ಕೇವಲ ಲಾಲ್ಬಾಗ್ ಅಷ್ಟೇ ಅಲ್ಲದೆ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಇದೆ. ಬಸ್ಗಳು ರಶ್ ಆಗ್ತಾ ಇದಾವೆ. ಜನ ಕ್ರೌಡ್ ತುಂಬಾ ಜಾಸ್ತಿ ಆಗ್ತಿದೆ. ಇನ್ನು ಪ್ರಮುಖವಾಗಿ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಅಲ್ಲಿ ಈ ಒಂದು ಜನಸಂದಣಿ ಜಾಸ್ತಿ ಆಗಿದೆ. ಸೊ ಟ್ರಾಫಿಕ್ ಪೊಲೀಸರು ಕೂಡ ಈ ಒಂದು ಕ್ರೌಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಒಟ್ಟಾರೆ ಲಾಲ್ಬಾಗ್ ಸುತ್ತಮುತ್ತಲೂ ಕೂಡ ಜನಸಾಗರ ಹರಿದು ಬರ್ತಾ ಇದೆ. ಇನ್ನು ಒಳಭಾಗದಲ್ಲಿ ಕೂಡ ಅಷ್ಟೇ ಕ್ರೌಡ್ ಇದೆ. ಅಂದ್ರೆ ಆಗಸ್ಟ್ 15 ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ತೋಟಗಾರಿಕೆ ಇಲಾಖೆ ಹೊಂದಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗಾಗಿ. ಲಾಲ್ ಬಾಗ್ ಫ್ಲವರ್ ಶೋಗೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಜನಸಾಗರ ಮೆಟ್ರೋ ನಿಲ್ದಾಣ BMTC ಬಸ್ನಲ್ಲಿ ಜನ ಲಾಲ್ ಬಾಗ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ನೀವೇನಾದ್ರೂ ಲಾಲ್ ಬಾಗ್ ಕಡೆ ಹೋಗ್ತಾ ಇದ್ರೆ ಎಚ್ಚರ, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಫ್ಲವರ್ ಶೋ ಭರ್ಜರಿ ಸಂಚಲನವನ್ನು ಉಂಟು ಮಾಡಿದೆ. ಲಾಲ್ ಬಾಗ್ ಫ್ಲವರ್ ಶೋ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರ್ತಾ ಇದ್ದಾರೆ ಅಂತ. ಮೆಟ್ರೋ ಸ್ಟೇಷನ್ನಿಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹಾಗೆಯೇ ಬಸ್ಗಳ ಮುಖಾಂತರ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಲಾಲ್ ಬಾಗ್ನ ಫ್ಲವರ್ ಶೋ ವೀಕ್ಷಣೆ ಮಾಡೋದಕ್ಕೆ ಜನ ಬರ್ತಾ ಇದ್ದಾರೆ. ಲೆಟ್ಸ್ ಗೋ ಟು ಸವಿತಾ, ನಮ್ಮ ಪ್ರತಿನಿಧಿ ಸವಿತಾ ಕನೆಕ್ಟ್ ಆಗಿದ್ದಾರೆ. ಸವಿತಾ, ಲಾಲ್ ಬಾಗ್ ಫ್ಲವರ್ ಶೋ ಈ ಸಾರಿ ಕಳೆದ ಸಾರಿಗಿಂತ ಜಾಸ್ತಿ ರೆಸ್ಪಾನ್ಸ್ ಕಂಡು ಬರ್ತಾ ಇದೆಯಾ ಜನರಿಂದ? ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆಯಾ? ಏನೆಲ್ಲ ಇದೆ ಗ್ರೌಂಡ್ ರಿಪೋರ್ಟ್ ಫ್ಲವರ್ ಶೋ ಬಗ್ಗೆ? ಶ್ರೀಲಕ್ಷ್ಮಿ, ಈಗಾಗಲೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಲಾಲ್ಬಾಗ್ ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಸೊ ಅದರ ಪರಿಣಾಮ ಕೇವಲ ಲಾಲ್ಬಾಗ್ ಅಷ್ಟೇ ಅಲ್ಲದೆ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಇದೆ. ಬಸ್ಗಳು ರಶ್ ಆಗ್ತಾ ಇದಾವೆ. ಜನ ಕ್ರೌಡ್ ತುಂಬಾ ಜಾಸ್ತಿ ಆಗ್ತಿದೆ. ಇನ್ನು ಪ್ರಮುಖವಾಗಿ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಅಲ್ಲಿ ಈ ಒಂದು ಜನಸಂದಣಿ ಜಾಸ್ತಿ ಆಗಿದೆ. ಸೊ ಟ್ರಾಫಿಕ್ ಪೊಲೀಸರು ಕೂಡ ಈ ಒಂದು ಕ್ರೌಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಒಟ್ಟಾರೆ ಲಾಲ್ಬಾಗ್ ಸುತ್ತಮುತ್ತಲೂ ಕೂಡ ಜನಸಾಗರ ಹರಿದು ಬರ್ತಾ ಇದೆ. ಇನ್ನು ಒಳಭಾಗದಲ್ಲಿ ಕೂಡ ಅಷ್ಟೇ ಕ್ರೌಡ್ ಇದೆ. ಅಂದ್ರೆ ಆಗಸ್ಟ್ 15 ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಸಿಟಿ ಜನರು ಸೇರಿದಂತೆ ಬಹುತೇಕ ವಿವಿಧ ಭಾಗಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ತೋಟಗಾರಿಕೆ ಇಲಾಖೆ ಹೊಂದಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗಾಗಿ. 4-5